10 GB ಆಗಿರ್ತೈತಪ್ಪ. ಏನ್ ಮಾಡೋದು 10 GB ಎಡಿಟ್ ಮಾಡ್ಕೊಂಡು ಯಾಕ ಅಡ್ಲಿಪ್ಪ ಏನ್ ಇರ್ಲಿ. ಸರ್ಕಾರ 4200 ಪ್ರೆಗ್ನೆಂಟ್ ಲೇಡೀಸ್ ಏನೋ ಈ ವರ್ಷ 2.5 ವರ್ಷ ತೀರ್ಕೊಂಡ್ರಂತ. ನಮ್ಮ ತೇಜಸ್ವಿ ಸೂರ್ಯ ಅಲ್ಲ, ತೇಜಸ್ವಿ ಸೂರ್ಯ ಹೇಳತ್ತಿದ್ರ. ನಾನು ನೋಡಿಲ್ಲ ಅದು ನ್ಯೂಸ್, ಬಟ್ ಅವನು ನೋಡಿದ್ನಿ. 42,000 4,200 ನೋಡಿಲ್ಲ. ಬಟ್ 4,200 ಇರ್ಲಿ, 4,200 ಅಂದ್ರೆ ಕಮ್ಮಿ ಆತೇನ್ರಿ? ಏನ್ ಜೀವಕ್ಕೆ ಬೆಲೆ ಇಲ್ಲನ? ಕರ್ನಾಟಕನ್ಯಾಗ ಕೆಟ್ಟವ್ರ ಎನ್ಸಿದ್ರ ದೊಡ್ಡ VIP ಹೇಳ್ತೀನಿ ನಿಮ್ಗೆ. ಏನ್ ಅಧಿಕಾರಿನಾಗ ಇದ್ದವ್ರು ಏನ್ರಿ? ಗೌರ್ಮೆಂಟ್ ಎಂಪ್ಲಾಯ್ಡ್ ಅಂತೂ ಒಂದು 80-90% ಕರಪ್ಟೆಡ್ ಇರ್ಬೇಕು ಬಿಡ್ರಿ ಏನ್ರಿ? ಈ ರಾಜಕೀಯ ಒಳಗಂತೂ ಪೂರಾ ಕರಪ್ಟೆಡ್ ಐತೆ. ಪೂರಾ ಕರಪ್ಟೆಡ್ ಐತಿ. ಅದಾರ ಎಷ್ಟು ಮಂದಿ ರೀ ಅವ್ರ? ಭಾಳ ಅಂದ್ರ ಒಂದ್ 300, 400, 500 ಮಂದಿ ಅದಾರ. ಹೌದಿಲ್ರಿ? ಅಲ್ರಿ ಸುಮ್ಮನೆ ಆತನೇ ಕೆಟ್ಟವ್ರಿಗೆ ಅಷ್ಟ ಮತ್ತ ಏನ ಒಳ್ಳೆ ಮನಸ್ಸಿದ್ದವ್ರಿಗೆ ಒಳ್ಳೇದಾಗ್ತೈತಿ ಏನ. ಈ ಕೆಟ್ಟ ಮನಸ್ಸು ಏನೈತ್ಲ ಅವ್ರಿಗೆ, ಈ ಸುಮ್ಮನೆ ಅಧಿಕಾರ ಸಂಬಂಧ ಏನು ಬಂದಾರಲ್ಲ, ಏನು ಮಾಡಕ್ ಆಗತ್ತಿಲ್ಲಲ್ಲ ಅವ್ರ ಕಡೆ. ಸುಮ್ಮನೆ ಅವ್ರದ್ದು ಏನ ಬ್ಯಾಳಿ ಬೇಯಿಸ್ಕೋಕ ಏನ್ ಜೀವನ ಮಾಡತ್ತಾರಲ್ಲ. ಅಂತವ್ರಿಗೆ ಏನೈತಿ? ಏನ್ ಯೂಸ್ ಹೇಳ್ರಿ ಅವ್ರ? ನಾವು ಎದ್ರ ಸಂಬಂಧ ಬಂದ್ರವ್ರಿಗೆ ಎಲೆಕ್ಷನ್ ನಿಂತ ಎಲೆಕ್ಷನ್ ಗೆದ್ದ ನಾವು ಜನಸೇವೆ ಮಾಡ್ತೇನಂತ ಬಂದ ಅಧಿಕಾರ ದುರುಪಯೋಗ. ಬರೀ ಬಿಸ್ನೆಸ್ಗಳ ಮಾಡ್ಕೊಂತ ಹೋಗುದು. ಬಿಸ್ನೆಸ್ಗಳು ಮಾಡ್ರಪ್ಪ, ನಿಮ್ಗೆ ಯಾರು ಬೇಡ ಅನ್ನತ್ತಾರ? ಬಿಸ್ನೆಸ್ಗಳು ಯಾರು ಮಾಡ್ಬೇಡ ಅನ್ನತ್ತಾರ ನಿಮ್ಗೆ? ಬಿಸ್ನೆಸ್ ಮ್ಯಾನ್ ಆಗಿ ಬಿಸ್ನೆಸ್ಗಳು ಮಾಡ್ರಿ. ಈ ದೇಶ ಮಾಡಕ್ ಬೇರೆದವ್ರಿಗೆ ಚಾನ್ಸ್ ಕೊಡ್ರಿ, ನಿಯತ್ತಿದ್ದವ್ರಿಗೆ. ನಮ್ ಜನಕ್ಕಂತೂ ಎಷ್ಟು ಹೇಳಿದ್ರು ಸಾಕಾಗತ್ತಿಲ್ಲ. ಯಾರಿಗಾರ ನಿಯತ್ತಿದ್ದವ್ರಿಗೆ ನಿಲ್ಲಿಸ್ರಿ, ನಿಮ್ಮ ಕಡೆಯಿಂದ ಆರಿಸ್ತೇರ್ರಿ. ಇವ್ರಿಗೆಲ್ಲಾ ಬುದ್ಧಿ ಬರ್ಲಿ. ಭ್ರಷ್ಟಾಚಾರ ಮಾಡೋರಿಗೆ ಎಲ್ಲಿ ನಾವ್ ನೋಡಾತಿಲ್ಲ. 50 ವರ್ಷಲೇ ನೋಡಾಕತ್ತೇವಿ. ಏನ್ ಉದ್ಧಾರ ಆಗಾಕತ್ತಿದ್ದೆ? ಹೆಂಗೈತಿ ಹಂಗೈತಿ. ಇನ್ನ ಸ್ವಾತಂತ್ರ್ಯ ಸಿಕ್ಕೇದ ಅಂತಾರ. ಹೋಗ್ರಿ ಇವತ್ತು ಯಾವ್ದಾರ ನೀವು ಸರ್ಕಾರಿ ಕಚೇರಿ ಒಳಗೆ ಹೋಗ್ರಿ, ಲಂಚ ಕೊಡ್ಬೇಕು ನೀವು. ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ, ಒಂದ್ ಕೇಸ್ ಮುಗಿದಾಗ ಲಂಚ ಕೊಟ್ಟು ಹೊರಗೆ ಬರ್ಬೇಕು ನೀವು. ಏನೋ ಒಂದು 10% ಜನ, ಏನೋ 5%, 10% ಜನ ಚಲೋ ಅದಾರ. ಅದು ಅಷ್ಟು ಜನ ಅದಾರೇನೋ ಗೊತ್ತಿಲ್ಲ. ಅದ್ ಬಿಟ್ರ ನೋಡ, ಜನರು ಸೇವೆ ಮಾಡ್ತೇನಂತ ಬಂದಾರ. ಯಾರು ಜನರು ಸೇವೆ ಮಾಡತ್ತಾರ ಹೇಳ್ರಿ? ಅಲ್ಲ, ಇವ್ರು ನಮ್ದ ಸೇವೆ ಮಾಡ್ತೇನಂತ ಬಂದ ಕಾಶೆ ನಾವು ಇವ್ರಿಗೆ ಸರ್ ಅಂತ ಕರಿಬೇಕ. ಅವ್ರು ನಮಗ್ ಸರ್ ಅಂತ ಹೇಳಿ ಮಾತಾಡಿಸ್ಬೇಕ. ಇದೆಲ್ಲ ಉಲ್ಟಾ ಆಗತೈತಿ ಇದು. ಮತ್ತ ಅವ್ರಿಗೆ ಅವ್ರ ಬಾಜು ಹೋಗಿ ಹೊಂಟ್ರ ಅವ್ರಿಗೆ ಮುಟ್ಟಾಕ್ ಕೊಡೋದಿಲ್ಲ ಗಾರ್ಡ್ಗಳ. ಅಂದ್ರ ಇವ್ರಿಗೆ ಎಲೆಕ್ಷನ್ಯಾಗ ಆರಿಸಿ ಬಂದ್ರ ಅಂತ ತಿಳ್ಕೋರ. ಇವ್ರಿಗೆ ಸೆಕ್ಯೂರಿಟಿ ಫುಲ್ ಸೆಕ್ಯೂರಿಟಿ ಇರ್ಲಿ ಬಿಡ. ಅದ್ರ ತಕ್ಕಂಗ ಬರೇ ಏನೈತ್ಲ, ಅಲ್ಲ ನೀ ಸೆಕ್ಯೂರಿಟಿ ಬೇಕಾದಷ್ಟು ತಗೋ, 100 ಮಂದಿ ಸೆಕ್ಯೂರಿಟಿ ತಗೋ. ಅದ್ರ ತಕ್ಕಂಗ ಫ್ರಾಂಟ್ ಕೆಲಸ ಮಾಡ್ರಿ. ಎಲ್ಲಾ ಬಿಡ್ರಿ. ಅದ ನಿಮ್ ಫ್ಯಾಮಿಲಿ ಪ್ರಾಬ್ಲಮ್, ನಿಮ್ ಫ್ಯಾಮಿಲಿ ನಡೆಸೋದು, ನಿಮ್ ಬಿಸ್ನೆಸ್ ಸೆಟ್ ಮಾಡೋದು ಅವ್ ಬಿಡ್ರಿ. ಬಿಸ್ನೆಸ್ ಸೆಟ್ ಮಾಡೋ ಅನ್ಸಿತ್ತಂದ್ರೆ ಬಿಸ್ನೆಸ್ ಅಷ್ಟ ಮಾಡ್ರಿ. ದೇಶ ಪ್ರೇಮಿಗಳು ಬಾಳ ಮಂದಿ ಅದಾರ, ಮಾಡ್ತಾರ. ಚಲೋ ಫ್ರಾಂಟ್. ಈ ಸಲ ಏನ್ರ ಮಾಡ್ರಿ, ಏನು ಮಾಡಕ್ ಹೋಗ್ಬೇಡ್ರಿ ನೀವು. ಈ ಸಲ ಒಂದ್ ಬೆಸ್ಟ್ ಪ್ಲಾನ್ ಹೇಳ್ತೇನೆ ನೋಡ್ರಿ. ಈ ಸಲ ಪೂರಾ ಜನ ನೋಟ ಹಾಕ್ರಿ, ಬುದ್ಧಿ ಬೆಟ್ಟಾಗ್ಲಿ ಒಂದ್ಸಲ ಎಲ್ಲರಿಗೂ. ಬೆಸ್ಟ್ ಪ್ಲಾನ್ ಇದು. ಅವ್ರದೇನ ನಮ್ಗ ಅವ್ರು ಚಲೋ ಮಾಡತ್ತಾರ, ಇವ್ರು ಚಲೋ ಮಾಡತ್ತಾರ. ಈ 2,000 ಕೊಟ್ರ, ಅಕ್ಕಿ ಕೊಟ್ರ. ಅವ್ರ ದುರಾದೃಷ್ಟ ಮಾರೇ. ಅವ್ರು ಹುಟ್ಟ್ಯಾರ, ಅವ್ರು ತಿಂತಾರ ದುಡ್ಕೊಂಡ. ರೊಕ್ಕ ಕೊಟ್ಟು ಆಸೆ ಮಾಡಿ ಏನ್ ಮಾಡವ್ರೆ? ಅಂದ್ರೆ 4,000 ರೂಪಾಯಿ 5,000 ರೂಪಾಯಿನಾಗ ಅವ್ರ ಜೀವನ ನಡೆದು ಬಿಡ್ತೈತೆ. ಅವ್ರ ಹಂಗ ಸತ್ತು ಹೋಗ್ಬಿಡೋದು. ಅವ್ರ ಏನ್ ಬೆಳೆದ್ ಬೇಡವ್ರ? ಸ್ಕಿಲ್ ಕೊಡ್ಬೇಕು, ಸ್ಕಿಲ್.
ಹತ್ತನತ್ತಿ ಪಾಸ್ ಆಗೇನಿ ಏನ 36%. ಮುಂದೊಂದು 0 ಹಚ್ತೇನೆ ಅದಕ್ಕೆ ಮುಂದೆ ನೋಡ್ಕೊಂತೀರ. ಆ 360 ಕಬ್ಜಾ ಮಾಡ್ತೇನೆ ಪೂರ ಮಷಿನ್ 360. ಪಾಪ ಇಬ್ಬರ ಸಹಾಯಕತ್ತಾರ ಅಲ್ಲಿ, ಮೋದಿ ಮತ್ ಯೋಗಿ ಪಾಪ ಗುದ್ದಾಡಕತ್ತಾರ ದೇಶ ಉದ್ಧಾರ ಮಾಡಾಕ, ದೇಶ ಬೆಳಸಾಕ. ಅವ್ರ ಏನೇನ್ ಮಾಡದಾರ ಅಂತ ಜನಕ್ ಗೊತ್ತಿಲ್ಲ. ಪಾಪ ಅವ್ರ ಏನೇನ್ ಸ್ಕೀಮ್ ಬಿಟ್ರ ಅಂತ ಬಂದ್ ಮುಟ್ಟಾತಿಲ್ಲ. ಯಾರ ಸಂಬಂಧ ಬಂದ್ ಮುಟ್ಟಾತಿಲ್ಲ. ಈ ಸೊಳೆ ಮಕ್ಕಳ ಕರಪ್ಟೆಡ್ ಏನ್ ಸೊಳೆ ಮಕ್ಕಳು ಅದಾರ್ಲಿ ಇವ್ರ ತಾಯೇನ ಹಡ ಹೋದಂದ ಇವ್ರ ಏನ ಸುಮ್ನೆ ಇರ್ಲಿ. ಕರಪ್ಷನ್ ಇದ್ದವ್ರಿಗೆ ಹೇಳಾಕತ್ತೇನ ಎಲ್ಲಿನ ಕೆಡ್ತೈತಿ. ನಾನ್ ಚಲೋ ಮಂದಿಗೆ ಆತೀನಿ ಕರಪ್ಷನ್ ಮಾಡೋರು ಮತ್ ಭ್ರಷ್ಟಾಚಾರ ಯಾರವ್ರ ಭ್ರಷ್ಟಾಚಾರಿಗೆ ನಾವು ಜಾಗ ಕೊಡ್ಬೇಕ? ಎಲ್ಲಿಗಟ್ಟೈತೆ ನಮ್ಗ? ಬಹಳ ಸನಿಯಾಗಿ ಬಂದಿತ್ತು ತಡಿ ಧರ್ಮ ಗೆಲ್ಲೋದು ಐತಿ ಇವ್ರದ್ದು ಎಲ್ಲಾರದು ಆಟ. ಅವ್ ಪಾಪ ಮ್ಯಾಲ ಕುಂತಿದ್ದವ್ರು ನೋಡಿ ನೀವು ಮಾಡ್ತೀರಿ ಅಂತ ನೋಡಿ ಸಾಕಾತವಂಗ. ಅನುಭವಿಸಿರೋ ಮಕ್ಕಳ್ರ ನಿಮ್ಮ ಕರ್ಮ ಅನ್ನಕತ್ತ. ಈಗ ಏನಿರು 500 ವರ್ಷ ಬದುಕಾರ ಅದಾರ ಇಲ್ಲ ಅವ್ರ ರೊಕ್ಕದಿಂದ ಬೆನ್ನತ್ತಿ ನಮ್ಗೆ ಕರ್ನಾಟಕ ಹಾಳು ಮಾಡಾಕತ್ತಾರ. ಏನ್ ಮಾಡೋರ ಅದಾರ ಮೊಮ್ಮಕ್ಕಳು ಏನ್ ವಂಶ ಬೆಳೆಸೋರದವ್ರ? ಎಲ್ಲಾ ವಂಶ ಒಂದೇ. DNA ಚೆಕ್ ಮಾಡ್ರಿ, ಎಲ್ಲಾರ್ದು DNA ಒಂದ ಬಂದ್ ಬಿಡ್ತೈತಿ ಫಸ್ಟಿಂದ. ಏನು ಗೊತ್ತೈತಿವ್ರಿ ಬದ್ನಿಕಾಯಿ ನಾಲೆಜ್ ಇಲ್ದವ್ರೆಲ್ಲ ಬಂದ್ ಕುಂತ ಕಳ್ಸಿ ನಮ್ದೆಲ್ಲ ಜೀವನ ಹಾಳು ಮಾಡ್ಕೊಂತ. ಹುಟ್ಟಿದ ಮಗುಗ 10-15 ವರ್ಷನ್ಯಾಗ ಅಂದ್ರ ಒಂದು ಜೀವನ ಎಲ್ಲಿರ್ಬೇಕು ಗೊತ್ತೈತಿ? ಸಾಯಾಕ ಬಂದಾರಪ್ಪ, ಸಾಯ್ತಾರ. ಅವ್ರವ್ರ ದುಡ್ಕೊಂಡ್ ತಿಂತಾರ. ಅವ್ರ ಟೆನ್ಷನ್ ಬಿಡ್ಲಿ. ಯಾರ ಅತಿ ಬಡ್ರು ಸಿಂಗಲ್ ಅದಾರಲ್ಲ ಮುದ್ಕ್ಯಾರ ಅವ್ರಿಗೆ ಕೊಟ್ ಹೋಗ್ಲಿ. ಜೋಡಿ ಗಿಡಿದವ್ರಿಗೆ ಎದಕ್ ಕೊಡ್ತೀವಿ? ಅವ್ರು ದುಡಿತಾರ ತಿಂತಾರ. ಒಬ್ಬ ಮನುಷ್ಯ 15,000 ದುಡಿತಾನೆ ಯಾವ್ದು ಪರಿಸ್ಥಿತಿಯಾಗ. ಅವ್ರು ಸೆರೆ ಕುಡಿಯೋದ್ ಬಿಡ್ಲಿ. ಅವ ಸೆರೆ ಬಂದ್ ಮಾಡಸ್ರಿ ಫಸ್ಟ್. ಯಾರಿಗ ಉದ್ಧಾರ ಮಾಡಕ್ ಸೆರೆ ಚಾಲೂ ಮಾಡ್ರಿ ನೀವು? ಸೆರೆ ಸಿಗರೇಟ್ ಗುಟ್ಗ ಎದಕ್ ಬೇಕಿವ? ನಿಮ್ ಗೌರ್ಮೆಂಟ್ ನಡ್ಸಾಕ. ಗೌರ್ಮೆಂಟ್ ಏನ್ ಚಂದ ನಡೆಯದಪ್ಪ? ಇಷ್ಟೆಲ್ಲ ಚಾಲೂ ಐತಿ ಹೇಳ್ರಿ ಹೋಗ್ಲಿ. ಏನ್ ಚಂದ ನಡ್ಸಾಕತ್ತೀರಿ ನೀವು ಗೌರ್ಮೆಂಟ್? ಸುಮ್ಮನೆ ಎಲ್ಲ ಇಲ್ಲಿಗಲ್ಲ. ಅವನು ನಾ ಅಪ್ಪ ಇದ್ದ ನಮಗ್ ತಿಳುವಳಿಕೆ ಇದ್ರಿಕಿಲ್ಲ ಅವಾಗ. ಅವ್ ಜುಗಾರಿನಾಗ ಇದ್ದ, ಅವ್ ಕಲ್ತಾನಪ್ಪ. ಅವ್ನ್ ಪರ್ಮಿಷನ್ ಕೊಟ್ಟು ಆಡಾಕ ಹಚ್ಚುದ. ಒದ್ದ ಕಳ್ಸಬೇಕ, ಉದ್ಧಾರ ಮಾಡ್ಬೇಕ. 4 ಮಾತು ಹೇಳಿ ಏನ್ರ ಸಟ್ ಮಾಡಿ ಕೊಡ್ಬೇಕ ಅವ್ನ ಜೀವನ. ನೋಡಪ್ಪ ಹಿಂಗೈತಿ, ಹೋಟೆಲ್ ಮಾಡಾಕತ್ತೀನಿ, ಹೋಟೆಲ್ ದೊಡ್ಡ ಪ್ರಮಾಣನ್ಯಾಗ ಮಾಡ. ಏನ್ರ ಎಲ್ಲಾರು ಹಿಂಗ ಗೌರ್ಮೆಂಟ್ ಸರ್ವೆಂಟ್ ಆತ. ಈಗ ನಮ್ದ ಏನಂದ್ರ ಸರ್ಕಾರಿ ಹುದ್ದೆಗಳಿಗೆ ಇದ್ದವ್ರ ಅದಾರ ಅಂದ್ಮೇಲೆ ಅವ್ರಿಗೆ ಅಷ್ಟು ನಾಲೆಜ್ ಇರ್ಬೇಕಲ್ಲ. ನಾಲೆಜ್ ಹಂಚ್ಬೇಕು. ಅವ್ರು ಬೇರೆದವ್ರಿಗೆ, ರಾಜಕೀಯ ಮಂದಿ ನಾಲೆಜ್ ಹಂಚ್ಬೇಕ. ಒಳ್ಳೇದ್ ಮಾಡೋರಿಗೆ ಒಳ್ಳೇದ್ ಮಾಡ್ಬೇಕ. ಅಪ್ಪ ಹೋಗ್ಲಿಲ್ಲ ಬಾದಾಮ್ಯಾಗ ನಿಲ್ಲೋಗಿ ಎಲೆಕ್ಷನ್ ಅನ್ನತ್ತಿದ್ ನನಗೆ ಗೊತ್ತೈತಿ. ನನಗೆ ಹೋಗ್ಲಿ ಅವ್ರು ರೊಕ್ಕ ಅಂತ ನಿಲ್ಲೋಗಿ MLA ಎಲೆಕ್ಷನ್ ಬಾದಾಮ್ಯಾಗ ರೊಕ್ಕ ಬಾಡ್ ನಡಿ ನಾವು ಹೋಗೋಣ ಅಲ್ಲಿ. ಮತ್ ನೋಡ ಹರೀಶ್ ಬರ್ಲಿ ಅಂತ ಅವ್ರವ್ರ ಏರಿಯಾನ್ಯಾಗ ನಿಲ್ತಾರ. ಇಲ್ಲೂ ನೀ ಒಂದ್ ಏರಿಯಾ 5 ವರ್ಷನ್ಯಾಗ ಉದ್ಧಾರ ಮಾಡಿದ್ದೆ ಅಂದ್ರ ಮುಗಿತಲ್ಲ. ಉದ್ಧಾರ ಮಾಡೋದು ಯಾರ ಕಡೆ ಇರ್ತೈತ್ಲಿ ಅಪ್ಪಿ? PDO ಮೇನ್ PDOನ ಅಲ್ಲ ಉದ್ಧಾರ ಮಾಡೋದು. ಜನರ ಕೈಯಾಗಿರ್ತೈತಿ, ಅಧಿಕಾರಿಗಳ ಕೈಯಾಗಿರ್ತೈತಿ. ಅದಪ್ಪ ಈಗ ಒಂದ್ ಲೆಕ್ಕದ್ಲೆ PDO ಈಗ ಒಂದ್ ಊರ್ ರೆಡಿ ಆಗ್ಬೇಕಪ್ಪ. ಗ್ರಾಮ ಪಂಚಾಯತ್ PDO ಬೇಕಲ್ಲ. PDO ನಾಟಕ ಮಾಡಿದಂತ ತಿಳ್ಕೊ. PDO ಮೇಲಿನವ್ರ ನಾಟಕ ಮಾಡಕ್ ಕೊಡುದಿಲ್ಲೇನೋ ಅನಸ್ತೈತಿ ನನಗ. ಹಿಂಗ ನಿಯತ್ಲಿ ಇದ್ರು